ನಮಸ್ಕಾರ. ನನ್ನ ಹೆಸರು ನಯನ್ ಅಂತ. ಇದು ನನ್ನ ಮೊದಲನೇ ಯೂಟ್ಯೂಬ್ ವಿಡಿಯೋ. ನಾನು ಬೇಸಿಕ್ಲಿ ಶಿವಮೊಗ್ಗ ಹೋಗಿದ್ದೆ. ಶಿವಮೊಗ್ಗ ಹೋಗೋ ದಾರಿಯಲ್ಲಿ ಒಂದು ವಿಂಡ್ ಮಿಲ್ಸ್ ನೋಡಿದ್ವಿ. ಆ ವಿಂಡ್ ಮಿಲ್ಸ್ ಹೆಸರು ಏನಂದರೆ ಸವಳಂಗ ವಿಂಡ್ ಮಿಲ್ಸು. ವಿಂಡ್ ಮಿಲ್ಸ್ ಅದು ಏನಕ್ಕೆ ಚೆನ್ನಾಗಿದೆ ಅಂದರೆ ಬೇಸಿಕ್ಲಿ ನೀವೇನು ಮಾಡ್ತೀರಾ, ಬೈಕ್ನ ವಿಂಡ್ ಮಿಲ್ಸ್ ಹೋಗೋ ದಾರಿಯಲ್ಲೇ ನೋಡ್ತೀರಾ, ವಿಂಡ್ ಮಿಲ್ಸ್ ಪಕ್ಕದಲ್ಲೇ ಪಾಸ್ ಆಗ್ತೀರಾ. ಸೊ ಇದೊಂದು ತೋರಿಸಿದ್ದೀನಿ ವಿಡಿಯೋಲಿ, ರ್ಯಾಂಡಮ್ ಆಗಿ 2-3 ಜಾಗ ಅಂತ ತೋರಿಸಿದ್ದೀನಿ. ನಿಮ್ಗೆ ಹೋಗೋ ವೀಡಿಯೋಸಲ್ಲಿ ಗೊತ್ತಾಗುತ್ತೆ. ಎಂಜಾಯ್ ಮಾಡಿ. ಇವನ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಹುಡುಗ ಚರಿತಂತೆ, ಅವನು ಫುಲ್ ಹೊಡಿತಾವನೆ, ಫುಲ್ ಜಜ್ಜಾಡಕ್ಕೆ ಶುರು ಮಾಡ್ತಾನೆ. ನಡಿ ನೋಡೋಣ ಹಿಂಗೆ ಹೊಡಿತಾನೆ. ನಡಿ. ನಾನಂತರೂ KTM ಅಲ್ಲಿದ್ದೀನಿ, ನೋಡೋಣ. ನೋಡೋದು ಹೆಂಗೆ ಹೋಗ್ತಾ. ಇಂಪಲ್ಸಲ್ಲಿ ಸ್ಟಾರ್ಟ್ ಆಗುತ್ತೆ, ಏನಾರು ಮಾಡ್ಕೊಂಡು ಹೋಯ್ತಾ ಇದ್ದಾನೆ. ಇದ್ರಾಗ ಚೆನ್ನಾಗೇ ಇದೆ ಮೇಡಮ್. ಪರ್ಸಿಸ್ ಏನು ಅಷ್ಟೊಂದು ಇರಪ್ಪ. ಇದು 2ನೇ ದಿನ. ಸವಳಂಗ ವಿಂಡ್ ಮಿಲ್ಸ್ ಮುಗಿಸಿದ್ವಿ. ಸವಳಂಗ ವಿಂಡ್ ಮಿಲ್ಸ್ ಮುಗಿಸಿ ಈಗ ಬಾಬಾ ಬುಡನ್ಗಿರಿ ದಾರಿಗೆ ಹೋಗ್ತಾ ಇದ್ದೀವಿ. ನೋಡಿ ವಿಡಿಯೋ, ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಮಂಜಿದೆ, ಯಾವ ಥರ ಮಳೆ ಇದೆ. ನೋಡಿ, ಎಂಜಾಯ್ ಮಾಡಿ. ಬಾಬಾ ಬುಡನ್ಗಿರಿಗೆ ಇನ್ನೇನು 15 ಕಿಲೋಮೀಟ್ರ್ ಬಾಕಿ ಇತ್ತು. ಆವಾಗಲೇ ಮಂಜು ಶುರು ಆಯಿತು, ಮಳೆನೂ ಶುರು ಆಯಿತು. ಏನೂ ಕಾಣಿಸ್ತಾನೆ ಇಲ್ಲ. ನಾವು ಆ್ಯಂಟಿ ಫಾಗ್ ಸ್ಪ್ರೇ ಹಾಕ್ಕೊಂಡು ಹೋಗಿದ್ವಿ, ಪ್ರಿಪೇರ್ ಆಗ್ಬೋದು ಸಿಚುವೇಶನ್ಗೆ, ಏನೂ ಆಗಲ್ಲ ಹೆಲ್ಮೆಟ್ ಒಳಗಡೆ ಅಂತ ಅಂದ್ಬಿಟ್ಟು. ಅಂದರೂ ಯಾವ ತಡಿತಾನೇ ಇಲ್ಲ. ಮಳೆ ಬರ್ತಾನೆ ಇದೆ, ಫಾಗ್ ಆಗ್ತಾನೇ ಇದೆ, ನಿಲ್ತಾನೆ ಇಲ್ಲ. ಸೊ ನಾವೇನು ಮಾಡಿದ್ವಿ, ನಮ್ಮ ಕಡೆ ಆಕ್ಸ್ಲೈಟ್ಸ್ ಇತ್ತು, ಆಕ್ಸ್ಲೈಟ್ಸ್ ಹಾಕೊಂಡು ಹೋಗ್ತಾ ಇದ್ವಿ. ಏನಕ್ಕಂದರೆ ಆಪೋಸಿಟ್ ಬರೋ ದಾರಿಯಲ್ಲಿ ವೆಹಿಕಲ್ಸ್ ಇರುತ್ತಲ್ಲ, ಅವ್ರಿಗೆ ಕಾಣಿಸ್ಬೇಕು ನಾನು ಬರ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸೊ ಹಾಗೆ ಹೋಗ್ತಾ ಇದ್ವಿ. ಮೇಲೆ ಹೋಗ್ತಾ ಅಂತೂ ಮಂಜಂತೂ ಇನ್ನೂ ಜಾಸ್ತಿನೇ ಆಗ್ತಿದೆ, ಕಡಿಮೆ ಹತ್ರ ಆಗ್ತಾನೆ ಇಲ್ಲ. ನೀವು ನೋಡಿ ಗೊತ್ತಾಗುತ್ತೆ ಈಗ. ಇದು ಯಾವ ಫಾಲ್ಸ್ ಅಂದರೆ ಹೊನ್ನಮ್ಮಹಳ್ಳಿ ಅಂತೆ. ಹಿಂಗಿದೆ ನೋಡಿ. ರೆಕಾರ್ಡ್ ಆಗ್ತಿದೆಯಾ? ಆಗ್ತಿದೆ.
ಮಾಡಿ ಕೇಳಿ ಮುಗಿಸಿದ್ವಿ. ಸೊ ವಾಪಸ್ ಹೋಗ್ತಾ ಒಬ್ಬ ಹುಡುಗ ಸಿಗ್ತ ಇವನು ಬೆಂಗಳೂರವ್ರೆ. ಸೊ